ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಗಾಂಧಿ ಬಜಾರ್ನಲ್ಲಿ ಆಗಸ್ಟ್ 2, 2026ರ ಭಾನುವಾರದಂದು ಶ್ರೀ ಹಿಂಗುಳಾಂಬಿಕಾ ದೇವಿಯ ಪೂಜಾ ಆರಾಧನೆ ಹಾಗೂ ಗೊಂದಲ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀ ಹಿಂಗುಳಾಂಬಿಕಾ ಭಾವಸಾರ ಕ್ಷತ್ರಿಯ ಸೇವಾ ಸಮಿತಿ ವತಿಯಿಂದ ಈಸ್ಟ್ ಆಂಜನೇಯ ಟೆಂಪಲ್ ಸ್ಟ್ರೀಟ್ನಲ್ಲಿರುವ ಭವಾನಿ ಕಲ್ಯಾಣ ಮಂಟಪದಲ್ಲಿ ಈ ಭಕ್ತಿಪೂರ್ವಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಬೆಳಗ್ಗೆ 7 ಗಂಟೆಗೆ ಗಣಪತಿ ಪೂಜೆಯೊಂದಿಗೆ ಕಾರ್ಯಕ್ರಮಗಳು ಆರಂಭವಾಗಲಿದ್ದು 8:10ಕ್ಕೆ ದೇವಿಗೆ ವಿಶೇಷ ಅಭಿಷೇಕ ಮತ್ತು ಆರಾಧನೆ ನಡೆಯಲಿದೆ. ಬೆಳಗ್ಗೆ 11 ಗಂಟೆಗೆ ಖ್ಯಾತ ವಿದ್ವಾನ್ ಶ್ರೀ ಬ್ರಹ್ಮಣ್ಯಾಚಾರ್ ಅವರಿಂದ ಧಾರ್ಮಿಕ ಸಂದೇಶ ಕಾರ್ಯಕ್ರಮ ಜರುಗಲಿದೆ. ಮಧ್ಯಾಹ್ನ 1:15ಕ್ಕೆ ಶ್ರೀ ಮಾತಾ ಹಿಂಗುಳಾಂಬಿಕಾ ದೇವಿಯ ಪಲ್ಲಕ್ಕಿ ಉತ್ಸವವು ಗಾಂಧಿ ಬಜಾರ್ ಮತ್ತು ಬಸವನಗುಡಿಯ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲಿದೆ. ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಸತತವಾಗಿ 10 ವರ್ಷ ಮಾಡ್ಕೊಂಡ್ಬಂದಿದ್ದೀವಿ. ಕೋವಿಡ್ ಇರಬೇಕಾದ್ರೆ ಒಂದು ಸಲ ನಾವು ಮಾಡಿಲ್ಲ. ಈ ಸಲ 10ನೇ ವರ್ಷ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ. ಪ್ರತಿ ಸಲನೂ ಇದನ್ನು ನಾವು ಬಸವನಗುಡಿ ದೇವಸ್ಥಾನದ ಕೆಲಸಗಳು, ದೇವ್ರ ಕೆಲಸಗಳು ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಈಗ 1 ವರ್ಷದ ಹಿಂದೆ ನಾವು ಒಂದು ನಿಶ್ಚಯ ಮಾಡಿದ್ವಿ. ಈ ಹಿಂಗುಳಾಂಬಿಕಾ ಭಾವಸಾರ ಕ್ಷತ್ರಿಯ ಸೇವಾ ಸಮಿತಿಯಿಂದ ಈ ನೆಲಮಂಗಲದ ಹಿಂದ್ಲಾಗಡೆ ಒಂದು ಜಾಗ ತಗೊಂಡು ಆ ಜಾಗದಲ್ಲಿ ಒಂದು ಈ ಹಿಂಗುಳಾಂಬಿಕಾ ದೇವಿಯ ದೇವಸ್ಥಾನವನ್ನು ಪ್ರಾರಂಭ ಮಾಡಬೇಕು ಅನ್ನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನರ ಪ್ರೋತ್ಸಾಹ ಎಲ್ಲ ಬಂದು ಈಗ ಆ ದೇವಸ್ಥಾನ ಪಾಯ ಹಂತ ಮುಗಿದು ಕಟ್ಟಡದ ಹಂತಕ್ಕೆ ಬಂದಿದೆ. ದೇವರ ದಯೆಯಿಂದ ಹಿಂಗುಳಾಂಬಿಕಾ ಮೂರ್ತಿಯನ್ನು ಈ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಕೆತ್ತಿರೋ ಅಂಥ ಶಿಲ್ಪಿಗಳ ಕೈಯಿಂದನೇ ಕೆತ್ತಿಸೋದಕ್ಕೆ ಪ್ರಯತ್ನ ಪಟ್ವಿ. ಅದರಲ್ಲಿ ಯಶಸ್ವಿಯಾಗಿದ್ದೀವಿ. ಅರ್ಧ ಮೂರ್ತಿ ಕೆಲಸ ಆಗಿದೆ, ಇನ್ನೂ ಸಾಕಷ್ಟು ಕೆಲಸ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ, ಈ ಘನವಾದ ಕಾರ್ಯಕ್ಕೆ ಎಲ್ಲ ಜನರ ಬೆಂಬಲ ಸಹಕಾರ ಬೇಕು. ತನು ಮನ ಧನ ಎಲ್ಲ ಅವಶ್ಯಕತೆ ನಮ್ಮ ಈ ಕಾರ್ಯಕ್ರಮಕ್ಕೆ, ದೇವಸ್ಥಾನದ ಅಭಿವೃದ್ಧಿಗೆ ಬೇಕು. ನಾವು ಕಳಕಳಿಯಿಂದ ಎಲ್ಲ ಬೆಂಗಳೂರಿನ ಜನತೆಗೆ ಕೇಳ್ಕೊಳ್ಳೋದೇನು ಅಂದರೆ, ತಾವು ಒಂದೊಂದು ಕೈ ಜೋಡಿಸಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಬೆಂಬಲಿಸಿ. ಹಾಗೂ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು 10ನೇ ವರ್ಷ ಮಾಡ್ತಾ ಇರೋದು, ಬೆಳಿಗ್ಗೆ ಒಂದು ಉತ್ಸವ ಆಗುತ್ತೆ. ಬೆಂಗಳೂರಿನ ಅಥವಾ ಕರ್ನಾಟಕದ ಖ್ಯಾತ ಪ್ರವಚನಕಾರರಿಂದ ಒಂದು ಪ್ರವಚನ ಮಾಡಿಸ್ತೀವಿ 1-2 ತಾಸಿಗೆ. ನಂತರ ಸಾಮೂಹಿಕವಾದ ಆರತಿ ಇರುತ್ತೆ, ಸಾಂಪ್ರದಾಯಿಕ ಆರತಿ. ಸೊ ಪ್ರತಿಯೊಂದು ಗಂಟೆಗೂ ಒಂದು ವಿಶಿಷ್ಟವಾದ ಕಾರ್ಯಕ್ರಮ. ಬೆಳಿಗ್ಗೆ 7 ಗಂಟೆಯಿಂದ ಹಿಡಿದು ಸಂಜೆ 8 ಗಂಟೆವರೆಗೂ ಕೂಡ ಪ್ರತಿಯೊಂದು ಒಂದೊಂದು ತಾಸಿಗೂ ಒಂದೊಂದು ವಿಶಿಷ್ಟವಾದ ಕಾರ್ಯಕ್ರಮ ಮಾಡ್ಕೊಂಬಂದಿದ್ದೀವಿ. ಸುಮಾರು ಈ ಒಂದು ದಿವಸದ ಕಾರ್ಯಕ್ರಮಕ್ಕೆ ಹತ್ರ 2,000 ಜನ ಸೇರ್ತಾರೆ. ಇದು ಖಂಡಿತವಾಗ್ಲೂ ದೈವ ನಿಶ್ಚಯ ಮತ್ತು ದೈವ ಬೆಂಬಲದಿಂದ ಆಗ್ತಾಯಿದೆ ಅಂತ ನಾವು ನಂಬಿದ್ದೀವಿ. ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ತಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಇನ್ನೂ ಮುಂದೆ ಕರ್ಕೊಂಡೋಗಿ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿ ಈ ದೇವಸ್ಥಾನದ ಈ ದೇವಸ್ಥಾನದ ಕಟ್ಟೋ ಕೆಲಸಕ್ಕೆ ಏನು ಕೈ ಹಾಕಿದ್ದೀವಿ, ಇದನ್ನು ಅತ್ಯಂತ ಯಶಸ್ವಿಯಾಗಿ, ಅತ್ಯಂತ ಜರೂರತ್ತಲ್ಲಿ ಅಂದರೆ ಬೇಗ ಮುಗಿಸ್ಕೊಡೋದಕ್ಕೆ ತಮ್ಮೆಲ್ಲರ ಬೆಂಬಲ ಸಹಕಾರ ಕೋರ್ತೀವಿ. ನಮ್ಮ ಇತರೆ ಸಮಿತಿ ಸದಸ್ಯರು ಮಾತಾಡ್ತಾರೆ. ಶ್ರೀಹರಿರಾವ್ ಉತ್ತರ್ಕರ್ ಅವ್ರು ಮಾತಾಡ್ತಿದ್ದೀನಿ. ಈಗ ಹಿಂಗುಳಾಂಬಿಕಾ ದೇವಿ ದೇವಸ್ಥಾನದ ಬಗ್ಗೆ ನಮ್ಮ ಹರೀಶ್ ಬಂಗಾಳಿ ಅವರು ವೈಸ್ ಪ್ರೆಸಿಡೆಂಟ್ ಅವ್ರು ಮಾತಾಡಿದ್ದಾರೆ. ಅದೇನೆಂದರೆ, ಇಡೀ ನಮ್ಮ ಕರ್ನಾಟಕದ ಭಾವಸಾರ ಸಮಾಜಕ್ಕೆ ಸಂಬಂಧಪಟ್ಟಿದ್ದು ಇದು ನಮ್ಮ ಹಿಂಗುಳಾಂಬಿಕಾ ದೇವಿ ದೇವಸ್ಥಾನ. ಹಾಗೂ ಈ ನಮ್ಮ ಗೊಂದಲ್ ಕಾರ್ಯಕ್ರಮ ಅಂದರೆ ಪ್ರತಿ ವರ್ಷ ಇದು 10ನೇ ವರ್ಷ ನಡೀತಾ ಇದೆ. ಆಯಿತಾ, ಪ್ರತಿ ವರ್ಷ ಈ ಗೊಂದಲ್ ಕಾರ್ಯಕ್ರಮಕ್ಕೆ ತನುಮನದಿಂದ ಎಲ್ಲರೂ ಸಹಾಯ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಯಶಸ್ಸುಗೊಳಿಸಿದ್ದಾರೆ. ಹಾಗೂ ನಮ್ಮ ಈ ದೇವಸ್ಥಾನ ಕಟ್ಟಡಕ್ಕೆ ದಯವಿಟ್ಟು ಹೇಳ್ತೀನಿ, ಎಲ್ಲರಿಗೂ ನಿಮ್ಮ ತನುಮನದಿಂದ ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಕಾರ್ಯಕ್ರಮ ಇದು ದೇವಸ್ಥಾನ ಕಟ್ಟೋದಕ್ಕೆ ಎಷ್ಟು ಸಹಾಯ ಆಗುತ್ತೆ ಅಷ್ಟು ನಿಮ್ಮ ಧನ ಸಹಾಯ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಉಪಾಧ್ಯಕ್ಷರು ಒಂದು ಮಾತು ಹೇಳಿದ್ರು, ನೆಲಮಂಗಲದ ಹತ್ರ ಗೋಡನಗೆರೆ ಒಂದು ಜಾಗದಲ್ಲಿ ನಾವು ದೇವಸ್ಥಾನ ಕಟ್ತಾಯಿದ್ದೀವಿ ಅಂತ. ಇದರ ಅಂದಾಜು ವೆಚ್ಚ ಸುಮಾರು 3 ಕೋಟಿಗಿಂತ ಮೀರಿದೆ. ಇದನ್ನು ವಿಗ್ರಹನ ಕೆತ್ತೋದಕ್ಕೆ ನಮ್ಮ ಮೈಸೂರಿನ ಶಿಲ್ಪಿಗಳು ಈಗಾಗಲೇ ತಯಾರಾಗಿದ್ದಾರೆ. ಅರ್ಧ ಕೆಲಸ ನಡೀತಾ ಇದೆ. ಇದು 3 ಕೋಟಿಗಿಂತ ಹೆಚ್ಚಾಗಿರೋದ್ರಿಂದ ಜನರು ಕೂಡ ಇದಕ್ಕೆ ಸ್ಪಂದಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೋರ್ತಾ ಇದ್ದೀನಿ. ನಾನು ಮಂಜುನಾಥ್ ತಂಚಳ್ಕರ್ ಅಂತ ಹೇಳ್ಬಿಟ್ಟು ನಮ್ಮ ಸಮಿತಿಯ ಒಬ್ಬ ಸದಸ್ಯ ಕಾರ್ಯಕಾರಿ ಮಂಡಳಿ ಸದಸ್ಯ ಆಗಿದ್ದೀನಿ. ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಗೊಂದಳು ಹಿಂಗುಳಾಂಬಿಕಾ ದೇವಿದು. ಈ ಹಿಂಗುಳಾಂಬಿಕಾ ದೇವಿ ನಮ್ಮ ಕ್ಷತ್ರಿಯ ಕುಲದ ಕುಲದೇವತೆ.
ಇದು ಮೂಲತಃ ಬಲೂಚಿಸ್ತಾನದಲ್ಲಿದೆ, ಪಾಕಿಸ್ತಾನದಲ್ಲಿದೆ. ಅಲ್ಲಿ ನಾವು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಪ್ರಾಂತ್ಯದಲ್ಲೇ ನಾವು ದೇವಿನ ಆರಾಧನೆ ಮಾಡ್ತಾಯಿದ್ವಿ. ಈ ಪರಂಪರೆನ ಕಳೆದ 2015ರಿಂದ ನಾವು ಪ್ರಾರಂಭ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿವರೆಗೂ ಇದು ಮಾಡ್ಕೊಂಡ್ಬಂದು ಈಗ 10ನೇ ವರ್ಷದ ಕಾರ್ಯಕ್ರಮ. ಇವತ್ತು ಮುಖ್ಯವಾಗಿ ನಾವು ಮಾಡ್ತಾ ಇರತಕ್ಕಂಥ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ ದೇವಿಯ ಆರಾಧನೆ, ಹಾಗೆ ಗೋಂದಳ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಎಲ್ಲ ಮುಗಿದ ಮೇಲೆ 108 ಜನ ಸುಮಂಗಲಿಯರಿಂದ ಆರತಿ ಕಾರ್ಯಕ್ರಮ ಇರುತ್ತೆ. ಇದ್ರ ಜೊತೆಗೆ ನಮ್ಮ ಜನರ ಆರೋಗ್ಯಕ್ಕಾಗಿ ಅವ್ರಿಗೆ ಒಳ್ಳೆಯದಾಗಬೇಕು, ಅವರ ಒಂದು ಹೆಲ್ತ್ ಚೆಕಪ್ಪನ್ನು ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು ಇವತ್ತು ಮುಖ್ಯವಾದ ಕಾರ್ಯಕ್ರಮದ ಉದ್ದೇಶ. ಎರಡನೇದು, ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ನಾವು ನಮ್ಮ ಇಡೀ ಸೌತ್ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಹಿಂಗುಳಾಂಬಿಕಾ ದೇವಸ್ಥಾನ ಇಲ್ಲ. ಸೊ ಇದೊಂದು ಕೊರತೆ ನಮಗೆ ತುಂಬ ಕಾಡ್ತಿತ್ತು. ಅದು ದೈವ ಪ್ರೇರಣೆಯಿಂದ ನಮಗೆ ದೇವಸ್ಥಾನ ಮಾಡೋದಕ್ಕೆ ನಮಗೊಂದು ದೇವಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ 1 ವರ್ಷದಿಂದ ಕೆಲಸ ಆರಂಭ ಆಗಿದೆ. ಬಹುಶಃ ಮಧ್ಯದಲ್ಲೆಲ್ಲ ಒಂದು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಹಣಕಾಸಿನ ಕೊರತೆ ನಮಗೆಲ್ಲರಿಗೂ ಕಾರಣ ಕಾಡುತ್ತೆ. ಅದು ಸ್ವಲ್ಪ ಆವಾಗ ಕುಂಠಿತಗೊಳ್ತಾ ಇದೆ. ಯಾರಾದರೂ ಪ್ರೋತ್ಸಾಹ ಮಾಡಿದಾಗ ಅದು ಮತ್ತೆ ಮೇಲೆ ಹೇಳ್ತಾ ಇದೆ. ಇದು ನಡ್ಕೊಂಬರ್ತಾ ಇದ್ದೀವಿ. ನಮಗೆ ಯಾವುದೇ ರೀತಿ ಸಹಾಯ ಯಾವ ಸರ್ಕಾರದಿಂದ ಆಗಲಿ ಇವತ್ತಿನ ತನಕ ಯಾವುದೇ ರೀತಿ ಬಂದಿಲ್ಲ. ನಾವು ಅತ್ಯಂತ ಆ ವಿಚಾರದಲ್ಲಿ ತುಂಬ ದುರಾದೃಷ್ಟರು ಅಂತ ಹೇಳ್ತೀನಿ. ಬೇರೆ ಎಲ್ಲ ಸಮುದಾಯಗಳು, ಸಮಾಜಗಳು ಸರ್ಕಾರದಿಂದ ಸಾಕಷ್ಟು ಫಲವತ್ತನ್ನು ತೊಗೊಂಡಿದೆ. ಆದರೆ ನಮ್ಮನ್ನು ಯಾರೂ ಕೇಳೋರೇ ಇಲ್ಲ, ನಮ್ಮ ಜನಾಂಗದವ್ರನ್ನ.